ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೆನ್. ಈ ದಿನದ ಸಂದೇಶದ ವಾಕ್ಯ ಭಾಗ ವಿಮೋಚನ ಕಂಡ 33ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ. ಎಕ್ಸೋಡಸ್ ಚಾಪ್ಟರ್ 33 ವರ್ಡ್ಸ್ 7 to 12. ಶೀರ್ಷಿಕೆ ದೇವದರ್ಶನದ ಗುಡಾರ. ಮೋಶೆಯು ಗುಡಾರವನ್ನು ತೆಗೆದು ಪಾಳೆಯದ ಹೊರಗೆ ಪಾಳೆಯಕ್ಕೆ ದೂರವಾಗಿ ಹಾಕಿ ಅದಕ್ಕೆ ದೇವದರ್ಶನ ಗುಡಾರ ಎಂದು ಹೆಸರಿಟ್ಟನು. ತರುವಾಯ ಯೆಹೋವನನ್ನು ಹುಡುಕುವವರೆಲ್ಲ ಪಾಳೆಯದ ಹೊರಗೆ ಇರುವ ದೇವದರ್ಶನ ಗುಡಾರಕ್ಕೆ ಹೋದರು. ಇದಾದ ಮೇಲೆ ಮೋಶೆಯು ಗುಡಾರದ ಬಳಿಗೆ ಹೊರಗೆ ಹೋಗುತ್ತಿರುವಾಗ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಗುಡಾರಗಳ ಬಾಗಿಲುಗಳಲ್ಲಿ ನಿಂತುಕೊಂಡು ಮೋಶೆಯು ಗುಡಾರದಲ್ಲಿ ಪ್ರವೇಶಿಸುವವರೆಗೆ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಗುಡಾರದೊಳಗೆ ಹೋಗುವಾಗ ಮೇಘಸ್ತಂಭವು ಪ್ರವೇಶ ದ್ವಾರದ ಬಳಿಯಲ್ಲಿ ನಿಲ್ಲುತ್ತಿತ್ತು. ಆಗ ದೇವರು ಮೋಶೆಯೊಂದಿಗೆ ಮಾತನಾಡುತ್ತಿದ್ದನು. ಜನರೆಲ್ಲರೂ ಗುಡಾರದ ಬಾಗಿಲಲ್ಲಿ ನಿಂತು ಮೇಘಸ್ತಂಭವನ್ನು ನೋಡುತ್ತಿರುವಾಗ ತಮ್ಮ ತಮ್ಮ ಡೇರೆಗಳ ಬಾಗಿಲುಗಳಲ್ಲಿ ಎದ್ದು ನಿಂತು ಆರಾಧಿಸುತ್ತಿದ್ದರು. ಒಬ್ಬ ಮನುಷ್ಯನು ತನ್ನ ಸ್ನೇಹಿತನ ಸಂಗಡ ಮಾತನಾಡುವಂತೆ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನು. ತರುವಾಯ ಅವನು ಪಾಳೆಯಕ್ಕೆ ಹಿಂದಿರುಗಿ ಹೋಗುತ್ತಿದ್ದನು. ಆದರೆ ಅವನ ಸೇವಕನು ನೋನನ ಮಗನೂ ಆದ ಯೆಹೋಶುವ ಎಂಬ ಯೌವನಸ್ಥನು ಗುಡಾರವನ್ನು ಬಿಟ್ಟು ಹೋಗಲಿಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ 11ರಲ್ಲಿ ನೋಡ್ತಾ ಇದ್ದೀವಿ. 11ನೇ ವಾಕ್ಯ ಭಾಗದ ಕೊನೆಯ ಪದ ಹೇಳುತ್ತೆ, ಅವನು ಗುಡಾರವನ್ನು ಬಿಟ್ಟು ಹೋಗಲಿಲ್ಲ. ಯೌವನಸ್ಥನು ಗುಡಾರವನ್ನು ಬಿಟ್ಟು ಹೋಗಲಿಲ್ಲ. ಯಾವ ಗುಡಾರವನ್ನು? ದೇವದರ್ಶನದ ಗುಡಾರವನ್ನು. ದೇವರಿಗೆ ಸ್ತೋತ್ರ. ದೇವದರ್ಶನದ ಗುಡಾರ ಅಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತು. ದೇವರ ಮೋಶೆಯ ಮೂಲಕವಾಗಿ ಮಾಡಿದಂತಹ ಕಾರ್ಯಗಳು, ಇಸ್ರಾಯೇಲನ್ನು ವಿಮೋಚಿಸಿದ್ದಂಥ ವಿಮೋಚನಾ ಕಂಡ ಇದೆಯಲ್ಲ, ಇದು ಇಡೀ ಬೈಬಲ್ಗೇ ಬಹಳ ಒಂಥರ ಒಂದು ರೀತಿಯಲ್ಲಿ ಶ್ರೇಷ್ಠವಾದಂತಹ ದೇವರ ಯೋಜನೆಯ ಪ್ರಮುಖವಾದಂಥ ಒಂದು ಹಂತ ಅಂತ ಈ ಪುಸ್ತಕವನ್ನು ಹೇಳ್ಬೋದು. ವಿಮೋಚನಾ ಕಂಡ ಎಕ್ಸಿಡಸ್ನ. ಏಕೆ ಅಂತಂದರೆ ಆದಿಕಾಂಡ 3ನೇ ಅಧ್ಯಾಯದಲ್ಲೇ ಮನುಷ್ಯನು ಅವಿಧೇಯನಾದ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ, ಪಾಪ ಮಾಡ್ದ, ದೇವರ ರಕ್ಷಣೆಯನ್ನು ಕಳ್ಕೊಂಡ. ಬಟ್ ದೇವರ ಉದ್ದೇಶ ಏನಿತ್ತು ಅಂತಂದರೆ ಮನುಷ್ಯನಿಗೆ ನಾನು ವಿಮೋಚನೆ ಕೊಡಬೇಕು, ಮನುಷ್ಯನಿಗೆ ವಿಮೋಚನೆ. ಯಾಕೆಂದರೆ ಪಾಪ ಇರೋ ಮನುಷ್ಯನ ಜೊತೆ ದೇವರು ಇರೋಕ್ಕಾಗಲ್ಲ. ಅವರು ಮಹಾಪರಿಶುದ್ಧ ದೇವರು, ಪಾಪ ಇರೋರ ಜೊತೆ ಇರೋಕ್ಕಾಗಲ್ಲ. ಇವರು ಪಾಪ ವಿಮೋಚನೆಯನ್ನು ಮಾಡಬೇಕು. ಅಷ್ಟು ಮಾತ್ರಲ್ಲ, ಮನುಷ್ಯನಿಗೆ ಒಟ್ಟಿಗೆ ನಾನು ಒಡಂಬಡಿಕೆಯನ್ನು ಇಟ್ಕೋಬೇಕು, ನನ್ನನ್ನು ಪ್ರಕಟಪಡಿಸ್ಕೋಬೇಕು, ನನ್ನ ರಕ್ಷಣೆಯನ್ನು ಕೊಡಬೇಕು, ನನ್ನ ಆಶೀರ್ವಾದವನ್ನು ಕೊಡಬೇಕು. ಈ ಮನುಷ್ಯರಿಗೆ ನಾನು ಉಂಟು ಮಾಡಿರ್ತಕ್ಕಂಥದ್ದು ಇವ್ರು ನಾಶ ಆಗಲಿಲ್ಲ, ಇವ್ರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸೋದಕ್ಕೋಸ್ಕರವಾಗಿ, ಈ ಉದ್ದೇಶಕ್ಕೋಸ್ಕರ ದೇವರು ಇಟ್ಟಿದಂತಹ ಕಾರ್ಯದ ಮೊದಲ ಹಂತ ವಿಮೋಚನಾ ಕಂಡ. ದೇವರಿಗೆ ಸ್ತೋತ್ರ. ಈ ವಿಮೋಚನಾ ಕಂಡದ ಪ್ರಮುಖ ಪಾತ್ರಧಾರಿಗಳು, ಪ್ರಮುಖ ಪಾತ್ರಧಾರಿ ದೇವರಿಗೆ ಆಗಿದ್ದಾರೆ. ಆದರೆ ಪ್ರಮುಖ ಅಂಗಗಳು ಯಾರು ಅಂತಂದರೆ ಇಸ್ರಾಯೇಲ್ ಜನರೇ. ಅವರ ಮೂಲಕವಾಗಿ ದೇವರ ಉದ್ದೇಶ ಇಡೀ ಲೋಕಕ್ಕೆ ಹರಡಿದ್ದು. ದೇವರಿಗೆ ಸ್ತೋತ್ರ. ಆರಿಸಿಕೊಂಡವರು ಅವರೇ, ಅವ್ರ ಮುಖಾಂತರ ಕಾರ್ಯ ಆರಂಭವಾದ್ದು ಅವ್ರ ಮುಖಾಂತರನೇ. ಆದರೆ ಆದಿಯೂ ಅಂತ್ಯವೂ ಅಲ್ಲೇ ಇದೆ. ಇರಲಿ, ಅದನ್ನು ಇನ್ನೊಂದಿನ ತಿಳ್ಕೊಳ್ಳೋಣ. ವಾಕ್ಯ ಭಾಗ ನೋಡೋದಾದರೆ ದೇವರು ಮೋಶೆಯ ಸಂಗಡ ಮಾತನಾಡಿ ದೇವ ದರ್ಶನದ ಗುಡಾರವನ್ನು ಹೇಗೆ ಮಾಡಬೇಕು, ಪ್ರತಿಯೊಂದು ಕಾರ್ಯವನ್ನು ಸಹ ಮಾತಿನಲ್ಲೇ ತನ್ನ ದೂತನನ್ನು ಕಳಿಸಿ ದೇವರು ಮಾಡಿಸ್ತಾ ಇದ್ದರು. ಮೋಶೆಯ ಸಂಗಡ ಮಾತನಾಡಿ ಮಾಡಿಸಿದ್ರು. ಇದು ಸಹ ಹಾಗೆ ಮಾಡಿಸಿದ್ದಾರೆ. ಮಾಡಿದಾಗ ಏನು ಕಾರ್ಯ ನಡೀತಿತ್ತು? ಅಲ್ಲಿ ಗುಡಾರದ ದೇವರನ್ನ ಹುಡುಕೋರೆಲ್ಲ ಗುಡಾರದ ಬಳಿಗೆ ಹೋಗ್ತಾಯಿದ್ರು. ಅಲ್ಲಿ ಗುಡಾರದಲ್ಲಿ ಅವರು ಪ್ರಾರ್ಥನೆ ಮಾಡ್ಕೋತಾ ಇದ್ರು, ಬೇಡ್ಕೋತಿದ್ರು. ಓಕೆ. ಆದರೆ ಮೋಶೆಯ ಸ್ಥಾನ ಬಂದಾಗ ಮೋಶೆ ಏನು ಮಾಡ್ತಾಯಿದ್ರೆ, ಗುಡಾರದೊಳಗೆ ಹೋದ ತಕ್ಷಣ ಮೇಘ ಸ್ತಂಭ ಗುಡಾರದ ಬಾಗಿಲಲ್ಲಿ ಮುಚ್ತಾಯಿತ್ತು. ಯಾಕೆ ಹೇಳಿ? ಮೋಶೆಗೆ ಹೊರತುಪಡಿಸಿ ದೇವರ ಸಮ್ಮುಖಕ್ಕೆ ಹೋಗೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಕಾರಣ, ಮೋಶೆಯ ಕುರಿತಾಗಿ ದೇವರು ಒಂದು ವಾಕ್ಯ ಬಗ್ಗೆ ಹೇಳ್ತಾರೆ, ನನ್ನ ಮೋಶೆ ನನ್ನ ಮನೆಯಲ್ಲೆಲ್ಲ ಬಹಳ ದೀನ ಹೃದಯವುಳ್ಳವನು. ಪ್ರವಾದಿಗಳ ಸಂಗಡ ನಾನು ಕನಸಿನಲ್ಲೂ ದರ್ಶನದಲ್ಲಿ ಮಾತಾಡ್ಬೋದು, ಆದರೆ
ನನ್ನ ಸೇವಕನಾದ ಮೋಶೆಯ ಸಂಗಡ ನಾನು ಯೆಹೋವನಾದ ನಾನು ಮುಖಾಮುಖಿಯಾಗಿ ನಾನು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಅಂದರೆ ಅಷ್ಟು ಮಟ್ಟಕ್ಕೂ ದೇವರು ಮೋಶೆಯನ್ನು ಮಾತನಾಡ್ತಿದ್ರು ಅನ್ಬೇಕಾದ್ರೆ, ಮೋಶೆ ಸಂಗಡ ಬಂದು ತನ್ನ ಇಷ್ಟು ದೊಡ್ಡ ಮಹಾ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅವನ ಸಂಗಡ ಹಂಗೆ ಮಾತನಾಡ್ತಿದ್ದಾರೆ ಅಂದರೆ ಮೋಶೆ ಎಷ್ಟು ಮಟ್ಟಕ್ಕೂ ಹೃದಯ ಉಳ್ಳವನಾಗಿದ್ದ, ಎಷ್ಟು ಮಟ್ಟಕ್ಕೂ ತಾಳ್ಮೆಯಿಂದ ಇದ್ದ, ಎಷ್ಟು ಮಟ್ಟಕ್ಕೂ ದೇವರ ಮಾತುಗಳನ್ನ ಕೇಳೋನು ಅದನ್ನ ಭಯಭಕ್ತಿಯಿಂದ ಸ್ವೀಕರಿಸ್ತಿದ್ದ. ಅಯ್ಯೋ ಈ ಕಾರ್ಯ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಅಂದೇ ಎಷ್ಟು ಮಟ್ಟಿಗೆ ಸ್ವೀಕರಿಸ್ತಿದ್ದ. ಯಾಕೆಂದರೆ ಅವ್ನು ಇರ್ತಿದ್ದೆ ಅಂದರೆ ದೇವರ ಸನ್ನಿಧಿಯಲ್ಲಿ. ಅವ್ನು ಗುಡಾರದೊಳಗಡೆ ಹೋದ ತಕ್ಷಣ ಗುಡಾರದ ಬಾಗಲನ್ನು ಮೇಘಸ್ತಂಭ ಮುಚ್ತಾ ಇತ್ತು ಅಂತ ವಾಕ್ಯ ಹೇಳುತ್ತೆ. ಹಾಗಾದರೆ ಯಾವ ಸ್ಥಳದಲ್ಲಿ ಇರ್ತಿದ್ದ ಮೋಶೆ? ಎಷ್ಟೊಂದು ಅದ್ಭುತ, ಭಯಂಕರ. ದೇವರಿಗೆ ಸ್ತೋತ್ರ. ಮೋಶೆ ಅಷ್ಟೇ ದೀನ ಹೃದಯವುಳ್ಳವನಾಗಿದ್ದ. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಅಷ್ಟೇ ನಂಬಿಗಸ್ತನಾಗಿದ್ದ. ಏನು ಹೇಳಿದ್ರು ಸಹ ಒಪ್ಕೋತಿದ್ದ. ಇಲ್ಲ ಆಗಲ್ಲ ಅಂತ ಹೇಳೋ ಮನಸ್ಸು ಅವನಿಗಿರಲಿಲ್ಲ. ಅಂಥ ವ್ಯಕ್ತಿ ಮೋಶೆ ಆಗಿದ್ದ. ದೇವರಿಗೆ ಸ್ತೋತ್ರ. ಅವನು ಮೋಶೆ ದೇವರ ಗುಡಾರದ ಒಳಗಡೆ ಹೋಗಿ ದೇವರ ಸಂಗಡ ಮಾತನಾಡಿದ ಮೇಲೆ ಅವನು ದೇವರಿಂದ ಮಾತನಾಡಿ ಸಂದೇಶವನ್ನು ತಂದುಕೊಂಡು ಹೊರಗಡೆ ಬಂದು ಮನೆ ಬರ್ತಾಯಿದ್ದ. ಅದರಲ್ಲಿ ಪಕ್ಕದಲ್ಲಿ ಒಬ್ಬರು ಇರ್ತಿದ್ರಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಅವ್ರನ್ನ ಕುರಿತಾಗಿ ವಾಕ್ಯ ಹೇಳುತ್ತೆ. ಆದರೆ ಮೋಶೆ ಗುಡಾರಕ್ಕೂ ಹೋದ್ರ ಮೇಲೂ ಸಹ ಅಲ್ಲಿದ್ದಂಥ ಆ ವ್ಯಕ್ತಿ ಯೆಹೋಶುವನೆಂಬ ಯೌವನಸ್ಥನು ಗುಡಾರವನ್ನು ಬಿಟ್ಟು ಹೋಗಲಿಲ್ಲ. ದೇವರಿಗೆ ಸ್ತೋತ್ರ. ಇದು ಒಂದಿನದ ಕಾರ್ಯವಲ್ಲ. ಅವನು ಸತತವಾಗಿ ಮೋಶೆ ಸಂಗಡ ಬೆಳೆದಿದ್ದಾನೆ. ಅವನು ಚಿಕ್ಕ ಪ್ರಾಯದಿಂದಲೂ ಮೋಶೆ ಸಂಗಡ ಬೆಳೆದಿದ್ದಾನೆ. ದೇವರಿಗೆ ಸ್ತೋತ್ರ. ಇದು ದೇವರಿಗೆ ಗೊತ್ತಿರೋ ಅಂದರೆ ಗೊತ್ತಿದ್ದೆ. ದೇವರು ಕಾಲಕ್ಕೋಸ್ಕರ ಕಾದಿದ್ರು. ಯಾವ ಕಾಲದಲ್ಲಿ ಏನೇನು ಕಾರ್ಯ ಮಾಡಬೇಕು ಅನ್ನೋದಕ್ಕೋಸ್ಕರ ಕಾದಿದ್ರು. ಈಗ ಯೆಹೋಶುವನಿಗೆ ಕೇಳ್ಕೊಳ್ಳಿಲ್ಲ, ದೇವರೇ ಮೋಶೆ ನಂತರ ಸಹ ನನಗೆ ಸಿಗಲಿ ಅಂತ ನಾನು ಇಷ್ಟೆಲ್ಲ ಪ್ರಯಾಸ ಪಡ್ತಿದ್ದೀನಿ, ಇಷ್ಟೆಲ್ಲ ವಿಧೇಯನಾಗ್ತಿದ್ದೀನಿ, ಇಷ್ಟೆಲ್ಲ ನಂಬಿಕೆಸ್ತನಾಗಿ ಜೀವಿಸ್ತೀನಿ, ಇಷ್ಟೆಲ್ಲ ಆತ್ಮೀಯರಾಗಿ ಜೀವಿಸ್ತೀನಿ ಅಂತ ಯೆಹೋಶುವನು ಎಲ್ಲೂ ಹೇಳ್ಕೊಂಡಿಲ್ಲ. ಯೆಹೋಶುವನು ಪ್ರಾರ್ಥನೆಯೂ ಮಾಡಿಲ್ಲ. ಆದರೆ ಬಹಳ ಭಯಭಕ್ತಿಯಿಂದ ದೇವರಲ್ಲಿ ನಡ್ಕೊಂಡಿದ್ದಾನೆ. ಆ ಭಯಭಕ್ತಿಯ ನಿಮಿತ್ತವಾಗಿ ದೇವರು ಮುಂಚಿತವಾಗಿ ಉದ್ದೇಶ ಇಟ್ಟಿದ್ರು. ಮೋಶೆಯನಂತ ನನ್ನ ಸೇವಕನಾದ ಮೋಶೆಯ ನಂತರ ಅವನ ಸೇವಕನಾದಂತಹ ವಾಕ್ಯವಾಗಿ ನಡುತ್ತಂದರೆ ಮೋಶೆಯ ಸೇವಕನಂತಹ ನೋನನ ಮಗನು ಆದ ಯೆಹೋಶುವನು. ದೇವರಿಗೆ ಸ್ತೋತ್ರ. ಯೆಹೋಶುವ ಪುಸ್ತಕ 1ನೇ ಅಧ್ಯಾಯದಲ್ಲೂ ಸಹ ಯೆಹೋಶುವನ ಕುರಿತಾದ ಪರಿಚಯ ಹಾಗೆ ಹೇಳ್ತಕ್ಕಂಥದ್ದು. ಮೋಶೆಯ ಸೇವಕನಂತಹ ನೋನನ ಮಗನಾದಂಥ ಯೆಹೋಶುವ ಅಂತಲೇ ಹೇಳೋದು ಪರಿಚಯ. ಇದು ದೇವರಿಗೆ ಸೇವಕನು ಮೋಶೆ ಆಗಿದ್ದ. ಮೋಶೆಗೆ ಸೇವಕನಾಗಿದ್ದಂದ್ರೆ ಯೆಹೋಶುವನಾಗಿದ್ದ. ಆದರೆ ಯೆಹೋಶುವನನ್ನು ದೇವರು ಪರಿಪೂರ್ಣವಾಗಿ ಮೆಚ್ಚಿದರು. ದೇವರಿಗೆ ಸ್ತೋತ್ರ. ಚಿಕ್ಕ ಪ್ರಾಯದಿಂದ ಮೋಶೆ ಸಂಗಡ ಬೆಳೆದಿದ್ದಾನೆ. ಯವನ ಕಾಲದಲ್ಲಿ ಯವನಸ್ಥನಾಗಿ ಅವನು ದೇವರ ದರ್ಶನದ ಗುಡಾರದ ಮುಂದೆ ಬೆಳೆದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ಮೋಶೆ ಸತ್ತ ನಂತರ ದೇವರೇ ಅವನಿಗೆ ನಾಯಕತ್ವ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ನನ್ನ ಸೇವಕನಾದ ಮೋಶೆ ಸತ್ತಿದ್ದಾನೆ. ಈಗ ಈ ಜನರಾದಂಥ ಇಸ್ರಾಯೇಲರನ್ನ ನಾನು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದಂತಹ ದೇಶಗಳಿಗೆ ನಡೆಸುವಂತಹ ಜವಾಬ್ದಾರಿ ನಿನ್ನದೇ ಆಗಿದೆ. ನಾನು ನನ್ನ ಸೇವಕರಾದಂಥ ಮೋಶೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇದ್ದೇನೆ. ನೀನು ಜೀವಿಸುವ ಕಾಲವೆಲ್ಲ ಯಾವನು ನಿನ್ನ ಎದುರಿರಲ್ಲ. ನೀನು ಹೆದರಬೇಡ, ಭಯಪಡಬೇಡ. ಹೇಳಿದ್ದಾರೆ ಹೇಳಿರುವ ಯೆಹೋಶುವ ಪುಸ್ತಕ 1ನೇ ಅಧ್ಯಾಯದಲ್ಲಿ ದೇವರು ಅದನ್ನು ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ದೇವರೇ ಒಬ್ಬನ ಮೆಚ್ಚಿ ಆಯ್ಕೆ ಮಾಡ್ಕೋಬೇಕಾದ್ರೆ ಹೇಗಿದೆ, ಅವರ ಆತ್ಮಿಕತೆ ಹೇಗಿದೆ, ಆತ್ಮಿಕತೆಯ ಮುಖಾಂತರವಾಗಿ ದೇವರು ಅವರವರ ಕುರಿತಾಗಿ ನಾವು ಹೇಗೆ ದೇವರೊಟ್ಟಿಗೆ ನಡೀತೀವಿ ಅದರ ಪ್ರಮಾಣಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಅದರ ಪ್ರಮಾಣಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಉಪಯೋಗಿಸ್ತಾರೆ. ಪ್ರತಿಯೊಬ್ಬರ ಜೀವಿತದಲ್ಲೂ ಅಷ್ಟೇ. ಮೋಶೆಯ ನಂತರ ಯೆಹೋಶುವನನ್ನು ದೇವರು ಪರಿಪೂರ್ಣವಾಗಿ ಉಪಯೋಗಿಸಿದರು. ಯೆಹೋಶುವನ ಜೀವಿತದಲ್ಲಿ ಬಾಲ್ಯದಿಂದಲೇ ಆಗಲಿ ಮುಪ್ಪಿನ ತನಕ ಆಗಲಿ ಎಂದೂ ಸಹ ದೇವರು ಅವನಲ್ಲಿ ಒಂದು ಅವಿಧೇಯತ್ವವನ್ನು ಕಾಣಲಿಲ್ಲ. ದೇವರಿಗೆ ಸ್ತೋತ್ರ. ಎಂಥ ಆತ್ಮಿಕತೆ ಪ್ರೀತಿ ದೇವ್ರ ಮಕ್ಕಳೇ. ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಯೌವನದ ಕಾಲದ ಸ್ನೇಹಿತರನ್ನು ನಾನು ಆಗ್ತೇನೆ. ಯಾವಾಗ ನೀವು ನನಗೆ ಒಪ್ಪಿಸಿಕೊಟ್ಟಾಗ. ಅಷ್ಟು ದೊಡ್ಡ ದೇವರು, ಆಕಾಶವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನಿಮ್ಮ ಯೌವನ ಕಾಲದ ಸ್ನೇಹಿತನು ನಾನು ಆಗ್ತೇನೆ, ನೀವು ನನಗೆ ಒಪ್ಪಿಸ್ಕೊಡೋದಾದರೆ, ನನ್ನೊಟ್ಟಿಗೆ ನಿಮ್ಮ ಆತ್ಮಿಕತೆ ಆಗಿರೋದೇ ಆದರೆ ಅಂತ ಹೇಳಬೇಕಾದ್ರೆ ಅವರೆಷ್ಟು ಪ್ರೀತಿ ಸ್ವರೂಪನಾದ ದೇವರು. ಅವರೆಷ್ಟು ನಮ್ಮನ್ನು ಕುರಿತಾಗಿ ಅವ್ರಿಗೆ ಕಾಳಜಿ ಉಂಟು. ನಮ್ಮನ್ನು ಕುರಿತಾಗಿ ಅವರ ಆಲೋಚನೆಗಳೆಷ್ಟು ದೊಡ್ಡದಾಗಿದೆ. ಪ್ರೀತಿ ದೇವ್ರ ಮಕ್ಕಳೇ, ಅದೇ ನಾವು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ಸಹ ನಮ್ಮನ್ನು ಪರಿಪೂರ್ಣವಾಗಿ ಉಪಯೋಗಿಸ್ತಾರೆ. ಯಾವ್ಯಾವ ಪ್ರಮಾಣದಲ್ಲಿ ನಾವು ರೊಟ್ಟಿಗೆ ನಡೀತೀವಿ ಅದರ ಪ್ರಮಾಣದಲ್ಲೇ ಅವ್ರು ನಮ್ಮನ್ನು ನಡೆಸ್ತಾರೆ. ದೇವರಿಗೆ ಸ್ತೋತ್ರ. ಮೋಶೆಯನ್ನು ನಡೆಸಬೇಕಂತ ರೀತಿಯಲ್ಲಿ ಮೋಶೆಯನ್ನು ನಡೆಸಿದರು. ಯೆಹೋಶುವವನ್ನು ನಡೆಸಬೇಕಾದ್ರೆ ಯೆಹೋಶುವವನ್ನು ನಡೆಸಿದ್ದಾರೆ. ನಂತರದ ಪ್ರವಾದಿಗಳಾಗಿರ್ಬೋದು, ಸಮೂಹೇಲನಾಗಿರ್ಬೋದು, ನಂತರದ ಎಲಿಷನ್ ಇರ್ಬೋದು, ಪ್ರತಿಯೊಬ್ಬರು ಸಹ ದೇವರು ಹೇಗೆ ನಡೆಸಬೇಕು, ಯಾವ್ಯಾವ ಮಾರ್ಗದಲ್ಲಿ ನಡೆಸಬೇಕು ಅಂತ ನಡೆಸಿದ್ದಾರೆ. ಒಬ್ಬರನ್ನ ನಡೆಸ್ತಾ ರೀತಿಯಲ್ಲೇ ಇನ್ನೊಬ್ಬರನ್ನ ಎಂದೂ ನಡೆಸಿಲ್ಲ ದೇವರು. ದೇವರಿಗೆ ಸ್ತೋತ್ರ. ಮೋಶೆ ಸಂಗ್ರಹ ಮಾಡ್ದಂಗೆ ಯೆಹೋಶುವನ ಸಂಗ್ರಹ ಮಾಡಲಿಲ್ಲ. ಯಾಕಂದರೆ ಆ ಕಾರ್ಯದ ಆಗ ಮುಗಿದಿತ್ತು, ನೆಕ್ಸ್ಟ್ ಬೇರೆ ಅಂತ ಮುಗಿಸಿದ್ರು.
ಹಾಗೆ ಎಲಿಯನ ಸಮೂಹಲನ್ನ ಬಳಸ್ದಾಗೆ ನೆಕ್ಸ್ಟ್ ಮುಂದಿನ ಪ್ರವಾದಿಗಳನ್ನ ಬಳಸಿಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಮಾಡಬೇಕಾಗಿರೋದು ಮಾಡಿದ್ದಾರೆ, ಮುಂದೆ ಬೇರೆ ಕಾರ್ಯವನ್ನು ಮಾಡಿದ್ದಾರೆ. ಎಲಿಯನ ಸಂಗ್ರಹ ಮಾಡಿದಂಥ ಕಾರ್ಯವನ್ನೇ ಎಲಿಷನ ಸಂಗ್ರಹ ಮಾಡಲಿಲ್ಲ. ಬೇರೆ ಬೇರೆ ವಿಧಾನದಲ್ಲಿ ದೇವರು ನಡೆಸುವವರಾಗಿರ್ತಾರೆ. ಆದರೆ ಪರಿಪೂರ್ಣವಾಗಿ ನಡೆಸ್ತಕ್ಕಂಥವ್ರನ್ನ ಪರಿಪೂರ್ಣವಾಗಿ ದೇವರು ಒಪ್ಪಿಸ್ಕೊಳ್ತಕ್ಕಂಥ ಪರಿಪೂರ್ಣವಾಗಿ ದೇವರು ನಡೆಸ್ತಾರೆ. ಸೊ ಹಾಗಾಗಿ ನಾವು ಯಾವ ಪ್ರಮಾಣದಲ್ಲಿ ದೇವರಿಗೆ ನಂಬಿಗಸ್ತರಾಗಿರ್ತೀವಿ ಆ ಪ್ರಮಾಣದಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ಬಟ್ ದೇವರಂತೂ ಹೇಳ್ತಕ್ಕಂಥದ್ದು ಇದೆ, ಬಾಲ್ಯವಾಗಲಿ ಯೆರೆಮೀಯ ಪ್ರವಾದಿ, ಸಮುವೇಲ, ಬಾಲ್ಯವಾಗಲಿ ಯೌವನವಾಗಲಿ ಮುಪ್ಪಾಗಲಿ ನಾನು ನಿಮಗೆ ನಿಜವಾಗಲೂ ಸ್ನೇಹಿತನಾಗ್ತೇನೆ, ನಿಮಗೆ ತಂದೆ ಆಗ್ತೇನೆ, ನಿಮಗೆ ದೇವರಾಗ್ತೇನೆ, ನಿಮಗೆ ಒಳ್ಳೆಯ ಕುರುಬನಾಗ್ತೇನೆ ಅಂತ ಅವರೇ ಬಯಸ್ತಾರೆ ನಾವು ಒಪ್ಪಿಸ್ಕೊಡೋದಾದರೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನೀವು ಒಪ್ಪಿಸ್ಕೊಡೋದಾದರೆ ನೀವು ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಮುಪ್ಪಿನ ಪ್ರಾಯದವರಾಗಿರ್ಬೋದು, ಯಾವ ಕಾಲದಲ್ಲೂ ಸಹ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮೊಟ್ಟಿಗೆ ಕಾರ್ಯ ಮಾಡೋರಾಗಿರ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ವಾಕ್ಯಕ್ಕೆ ವಿಧೇಯರಾಗಿ ಒಪ್ಪಿಸ್ಕೊಡೋಣ, ವಾಕ್ಯಕ್ಕೆ ಪರಿಪೂರ್ಣವಾಗಿ ಒಪ್ಪಿಸ್ಕೊಡೋಣ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಆ ಯೌವನಸ್ಥನು ಅಪ್ಪ ನಿನ್ನ ಗುಡಾರದ ಬಾಗಿಲನ್ನು ಬಿಟ್ಟು ಅವನು ಹೋಗಲಿಲ್ಲ, ಸ್ತಂಭಕವನ್ನು ಬಿಟ್ಟು ಹೋಗಲಿಲ್ಲ ಅಂತ ನಾವು ವಾಕ್ಯ ಭಾಗವನ್ನು ಓದ್ತಿದ್ದೀವಿ. ಸ್ವಾಮಿ, ಯೆಹೋಶುವನು ಪರಿಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ ಯೆಹೋಶುವನನ್ನು ಅವನ ಜೀವಿತ ಕಾಲವೆಲ್ಲ ನೀವು ಬಹಳ ದೊಡ್ಡ ಆಶೀರ್ವಾದವಾಗಿ ಪರಿಪೂರ್ಣವಾಗಿ ನಡೆಸಿದ್ದೀರಾ. ಒಪ್ಪಿಸಿಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೀವು ಹಾಗೇ ನಡೆಸಿದ್ದೀರಾ. ನಮ್ಮನ್ನು ಸಹ ನೀವು ಹಾಗೆ ನಡೆಸುವವರಾಗಿದ್ದೀರಾ. ಮುಂದಿನ ಪೀಳಿಗೆಯಲ್ಲೂ ಸಹ ನೀವು ಮೆಚ್ಚುಗೆಯಾಗಿ ಹಾಗೆ ನಡೆಸಿ. ಎಲ್ಲ ಮಹಿಮೆ, ಘನ, ಪ್ರಭಾವ, ಮಹತ್ವ, ರಾಜ್ಯ ನಿಮಗೆ ಆಗಿರಲಿ. ನಮಗೆ ರಕ್ಷಣೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.